ಉಪಲೋಕಾಯುಕ್ತರು ಸರ್ಕಾರದ 63% ಅನ್ನುವಂಥ ಆರೋಪವನ್ನು ಮಾಡಿರ್ತಾರೆ. ಆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವ್ರಿಗೆ ಅಶೋಕ್, ಈಗ ನಾನು ಇಲ್ಲಿಗೆ ಬಂದಿರೋದು, ನಮ್ಮ ಸರ್ಕಾರ ಎಲ್ಲ ಉದ್ಯೋಗ ಮಾಡೋರಿಗೆ ಪ್ರತ್ಯೇಕವಾದಂಥ ಗೌರವ ಕೊಡಬೇಕು. ಅವರ ಎಲ್ಲ ವ್ಯವಹಾರಗಳು ವಹಿವಾಟುಗಳಿಗೆಲ್ಲ ಒಂದು ಭಾಳ ಅಧಿಕಾರಿಗಳನ್ನ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಯಾವ ತಡಂತನೂ ಇರಬಾರ್ದು, ಸ್ಪೀಡಾಗೆ ಅವರ ಫೈಲ್ಗಳು ಮೂವ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ MB ಪಾಟೀಲ್ ಅವರು ಈ ಒಂದು ನೂತನವಾದಂಥ ಕಚೇರಿನ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಕಚೇರಿಯಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಭಾಳ ಸಂತೋಷದಿಂದ ಬಂದು ಇದನ್ನು ನಾವಿಬ್ಬರು ಬಂದು ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಸೊ ಇದು ಸ್ವಂತ ಕಟ್ಟಡ, ಮೊದಲು ಬಾಡಿಗೆ ಕಟ್ಟಡದಲ್ಲಿದ್ದರು, ಈಗ ಸ್ವಂತ ಕಟ್ಟಡವನ್ನು KDB ಅವರೇ ಮಾಡ್ಕೊಂಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ, ಜನರಿಗೆ ಹೋಗಿ ಬರೋಕ್ಕೆಲ್ಲ ಅನುಕೂಲ ಆಗಲಿ. ವಿಧಾನಸೌಧದಲ್ಲಿ 5 ನಿಮಿಷಕ್ಕೆ ವಿಧಾನಸೌಧ ಹೋಗ್ಬೋದು, ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು, ಎಲ್ಲ ಕಡೆನೂ ಅನುಕೂಲ ಇದೆ ಅಂತೇಳಿ ಇದನ್ನು ಪ್ರಾರಂಭ ಮಾಡೋಕ್ಕೆ ಬಂದಿದ್ದೀವಿ. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ, ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟು ಅವರು ರಿಪೋರ್ಟು ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾವು ಮಾತಾಡ್ತೀವಿ. ರೀ ನಾನು ಸತೀಶ್ ವಿ ಆರ್ ಕೊಲೀಗ್ಸ್ ರೀ. ಮಧ್ಯಾಹ್ನ ಕ್ಯಾಬಿನೆಟಲ್ಲಿ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದ್ದೇ ಇರ್ತದೆ. ಈಗ ನಾನು MB ಪಾಟೀಲು 1 ಗಂಟೆ ರಾಜ್ಯದಕ್ಕೆ ಯಾವ್ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು, ಏನು ಮಾಡಬೇಕು, ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದ್ದಾರೆ, ತಮಿಳ್ನಾಡು ಯಾವ ರೀತಿ ಬರ್ತಾ ಇದೆ, ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ, ನಾವು ಹೆಂಗೆ ಕಾಂಪೀಟ್ ಮಾಡಬೇಕು, ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗೆ ಕಾಂಪೀಟ್ ಮಾಡಬೇಕು, ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿತಕ್ಕೆ ಖಂಡಿತ ನಾನು ಸತೀಶ್ ಸೇರಿದ ನಿಜ. ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು, ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ವಿ ಆಲ್ ಆರ್ ಕೊಲೀಗ್ಸ್. ಏನು ನಮ್ಮ ವೈರಿಗಳ ಥರ ಲೆಕ್ಕ ಆಗ್ತಾ ಇದ್ದೀರಲ್ಲ ನೀವು. ಏನು ಕೂತಿಲ್ಲ, ಏನಿಲ್ಲ. ಪಾಲಿಟಿಕ್ಸಲ್ಲಿ ಬಾಂಧವ್ಯ, ನಂಟಸ್ತನ, ಸ್ನೇಹ ಎಲ್ಲ ಇದ್ದೇ ಇರ್ತದೆ. ದೆಹಲಿಗೆ ಸರ್ವಪಕ್ಷ ನಿಯೋಗ ಹೋಗೋದು ದಿನಾಂಕ ಬದಲಾಯಿತಾರೆ? ಇನ್ನು ಮಾತಾಡಬೇಕು. ಅವರು ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಭಾಳ ಬ್ಯುಸಿ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ 8ನೇ ತಾರೀಕು ನಾವು ಮುಂದಕ್ಕೆ ಹಾಕಿದ್ದೀವಿ. ನಾನೇ ಚೀಫ್ ಮಿನಿಸ್ಟರ್ಗೆ ಅವ್ರ ಹತ್ರ ಕೆಲವ್ರ ಹತ್ರ ಮಿನಿಸ್ಟರ್ಸ್ ಹತ್ರ ಮಾತಾಡ್ಬಿಟ್ಟು ಅವ್ರ ಒಪಿನಿಯನ್ ಇದೆ ಅಂತ ಹೇಳಿದ್ರು. ಅವರು ಬರೆದಿದ್ರು ಕಾಗದನ. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಒಂದು ಬಿಲ್ ಇದೆ. ಅವತ್ತು ಪ್ರೈಮ್ ಮಿನಿಸ್ಟ್ರು ಇವ್ರದ್ದು ಜೋಶಿ ಅವ್ರದ್ದು ರಿವ್ಯೂ ಇಟ್ಕೊಂಡಿದ್ದಾರಂತೆ. ಸೋಮಣ್ಣವರು ಆಗಲ್ಲ ಅಂತ ಬರೆದಿದ್ದಾರೆ. ಸೊ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಅವ್ರ ಡೇಟ್, ಇನ್ನೊಂದು ಬೇರೆ ಡೇಟ್ ಅವ್ರಿಗೂ ನಮಗೂ ಇಬ್ಬರಿಗೂ ಅನುಕೂಲ ಆಗೋಂಥ ಡೇಟಲ್ಲಿ ನಾವು ಹೋಗಿ ಬರ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.